ಮುಖ್ಯಮಂತ್ರಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಯಾಗಿ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ನೇತೃತ್ವದಲ್ಲಿ 2.5 ವರ್ಷ ಇವತ್ತಿಗೆ ನಮ್ಮ ಸರ್ಕಾರ ಏನು ಸುಭದ್ರವಾಗಿ ಆಡಳಿತವನ್ನು ನಡೆಸ್ಕೊಂಡು ಬಂದಿದೆ. 5 ಗ್ಯಾರಂಟಿಗಳನ್ನ ಜಾರಿ ಮಾಡೋದ್ರ ಮೂಲಕ ಇವತ್ತು ರೈತರ ಸಮಸ್ಯೆಗಳಿರ್ಬೋದು ಅಥವಾ ವಿವಿಧ ಬೇಡಿಕೆಗಳಿರ್ಬೋದು, ಜಲವಂತ ಸಮಸ್ಯೆಗಳಂತ ನೀರಾವರಿ, ಅದು ಕಾವೇರಿ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಇಂಥ ನೂರಾರು ಸಮಸ್ಯೆಗಳಿಗೆ ಒಂದು ಪರಿಹಾರವನ್ನು ಕಂಡುಹಿಡಿಯೋದ್ರ ಮೂಲಕ 2.5 ವರ್ಷ ಸಂತೋಷದಿಂದ ಆಡಳಿತವನ್ನು ಮಾಡಿದ್ದೇವೆ. ಜನರ ಪರವಾಗಿ ನಿಲುವನ್ನು ತೆಗೆದುಕೊಂಡಿವೆ. ಅದಕ್ಕೆ 2.5 ವರ್ಷ ಪೂರೈಸಿದಂಥ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬರಿಗೆ, ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಮತ್ತು ಸಚಿವ ಸಂಪುಟದ ಎಲ್ಲ ಸದಸ್ಯರಿಗೆ, ಶಾಸಕರಿಗೆ, ಭಾಳ ವಿರೋಧ ಪಕ್ಷಗಳು ಎಷ್ಟೇ ಟೀಕೆ ಮಾಡಿದರೂ ಕೂಡ ಆ ಟೀಕೆಗೆ ಜಗ್ಗದೆ ಬಗ್ಗದೆ ನಮ್ಮ ಕೆಲಸವೇ ಅವರಿಗೆ ಮಾರ್ಗದರ್ಶನ ಆಗಿದೆ. ಅಂಥ ಕೆಲಸವನ್ನು ಮಾಡಿವಿ. ಒಳ್ಳೆಯ ಸರ್ಕಾರವನ್ನು ಕೊಟ್ಟಿವಿ. ಈಗಾಗಲೇ ಭಾಳ ಇನ್ನೂ ನಾಳೆ ಅಧಿವೇಶನ ಪ್ರಾರಂಭ ಆಗ್ತಾಯಿದೆ. ಆ 8ನೇ ತಾರೀಕಿಗೆ ಆ ಅಧಿವೇಶನದಲ್ಲಿ ಕೂಡ ಹೆಚ್ಚು ಉತ್ತರ ಕರ್ನಾಟಕದ ಬಗ್ಗೆ ಚರ್ಚೆ ಆಗಲಿ ಅನ್ನುವಂಥ ವಿಚಾರವನ್ನು ಹೇಳಿ ಉತ್ತರ ಕರ್ನಾಟಕದ ಸಮಸ್ಯೆಗಳಿಗೆ ಹೆಚ್ಚು ಬೆಳಕು ಚೆಲ್ತಕ್ಕಂಥ, ಅದೇ ಕಬ್ಬು ಬೆಳೆಗಾರದಿರ್ಬೋದು, ಅದೇ ರೀತಿಯಾಗಿ ಮೆಕ್ಕೆಜೋಳ ಖರೀದಿ ಮಾಡ್ತಕ್ಕಂಥದ್ದಕ್ಕೆ MSPಯಿಂದ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಕ್ಕಂಥದ್ದು ಇರ್ಬೋದು, ಆಮೇಲೆ ಗ್ರೀನ್ ಗ್ರಾಮ್ ಖರೀದಿ ಮಾಡ್ತಕ್ಕಂಥ ವ್ಯವಸ್ಥೆ ಇರ್ಬೋದು. ರೈತರಿಗೆ ಏನು ಭಾಳ ಮಳೆಯಾಗಿ ಇವತ್ತೇನು ಅತಿವೃಷ್ಟಿಯಿಂದ ಹಾನಿಯಾಗಿದೆ, ಅಂಥವಕ್ಕೆಲ್ಲ ಕೇಂದ್ರ ಸರ್ಕಾರದಿಂದ ರೈತರ ಪರವಾಗಿ ಒಂದು ನಿಲುವು ತೆಗೆದುಕೊಳ್ಳಿಕ್ಕೆ ವಿಧಾನಸಭೆಯಲ್ಲಿ 8ನೇ ತಾರೀಕಿಗೆ ಚರ್ಚೆ ಪ್ರಾರಂಭ ಮಾಡಬೇಕಂತ ತಿಳ್ಕೊಂಡು ಹೇಳಿ ಅಲ್ಲಿ ಬರೀ ಗಲಾಟೆಯನ್ನು ಮಾಡೋಕ್ಕಿಂತ ಹೆಚ್ಚು ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ಚರ್ಚೆ ಆಗಲಿ ಅಂತ ತಿಳ್ಕೊಂಡು ಮನವಿ ಮಾಡ್ತೇನೆ. 2.5 ವರ್ಷ ಪೂರೈಸಿದಂಥ ಸರ್ಕಾರಕ್ಕೆ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಇಲ್ಲ, ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಅನುದಾನ ಬಿಡುಗಡೆ ಆಗಿದೆ. ರೈತರ ಅಕೌಂಟಿಗೆ ಜಮಾ ಮಾಡೀವಿ. ಇನ್ನು ಕೆಲವು ಕಡೆ ಹೋಗಬೇಕಾಗಿದೆ. ಅದು ಸರ್ವೆ ಅದಾಗಿ ಬರ್ಬೇಕಾಗಿ ಕೆಲವು ಕಡೆ ಲೇಟ್ ಆಗಿದೆ, ಇನ್ನು ಕೆಲವು ಕಡೆ ಬೇಕಾಗಿದೆ. ಆಲ್ಮೋಸ್ಟ್ ಸರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೀವಿ. ಇನ್ನೂ ಆಗಬೇಕಾಗಿದೆ. ಕೇಂದ್ರ ಸರ್ಕಾರ ಬೇರೆ ರಾಜ್ಯಗಳಿಗೆ ಕೊಟ್ಟಾಗ ನಮಗೂ ಕೂಡ ಕೊಡಬೇಕು. ಅನುದಾನ ಕೊಟ್ಟಾಗ ಮಾತ್ರ ಸಾಧ್ಯ ಐತಿ. ಅದಕ್ಕೆ ಕೊಡಲಿ ಅಂತ ಒತ್ತಾಯ ಮಾಡ್ತೀವಿ. ನೋಡಿ, ನಮ್ಮ ಪಕ್ಷದ ಹೈಕಮಾಂಡ್ ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು, AICC ಅಧ್ಯಕ್ಷರಂಥ AICC ಮುಖಂಡರು ಮತ್ತು ವಿರೋಧ ಪಕ್ಷ ನಾಯಕರಂಥ ರಾಹುಲ್ ಗಾಂಧಿ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್ ಅವರು, ಪ್ರಿಯಾಂಕಾ ಮೇಡಮ್ ಅವರು, ಆಮೇಲೆ ಸುರ್ಜೇವಾಲಾ ಸಾಹೇಬರು, ಆಮೇಲೆ ವೇಣುಗೋಪಾಲ್ ಅವರು ಕೂಡಿ ಒಂದು ತೀರ್ಮಾನ ಮಾಡ್ತಾರೆ ಏನು ಮಾಡ್ಬೇಕಂತ. ಏನೇ ಮಾಡಬೇಕಾದ್ರೂ ಹೈಕಮಾಂಡ್ ತೀರ್ಮಾನ ಫೈನಲ್. ಈಗ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಏನು ನಿರ್ಣಯ ತಗೋತಾರೋ ಅದಕ್ಕೆಲ್ಲ ಶಾಸಕರು ಬದ್ಧಾಗಿದ್ದೆ. ನನ್ನ ರಾಜಕೀಯ ಜೀವನದ 35 ವರ್ಷದ ಹೋರಾಟದಲ್ಲಿ ನಾನು ಒಂದು ಬಾರಿ ಇದನ್ನ ಮಂತ್ರಿ ಆಗ್ಬೇಕು ಅನ್ನುವಂಥ ಕನಸಿದೆ. ಆದರೆ ಮಾಡ್ತಕ್ಕಂಥದ್ದು ಹಿರಿಯರನ್ನೆಲ್ಲ ಸರಿ ಮಾಡಿಕೊಂಡು ಈ ರಾಜ್ಯದಲ್ಲಿ ಆಡಳಿತ ನಡೆಸ್ತಕ್ಕಂಥ ಒಂದು ವ್ಯವಸ್ಥೆನ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತೀವಿ. ಇನ್ನೂ ಒಂದು ಹೆಜ್ಜೆ ಮುಂದೋಗಿ ನಾವು ಮಂತ್ರಿ ಎಲ್ಲರೂ ಆಗ್ಬೇಕಂದ್ರೆ ಸಾಧ್ಯ ಆಗೋದಿಲ್ಲ. 34 ಮಂದಿ ಮಾತ್ರ ಮಾಡೋಕ್ಕೆ ಸಾಧ್ಯ ಇದೆ. ಅವರ ಅನುಕೂಲ ಅನಾನುಕೂಲತೆ ನೋಡಿಕೊಂಡು ಪಕ್ಷದ ಹೈಕಮಾಂಡ್ ಭಾಳ ಸ್ಟ್ರಾಂಗ್ ಇದೆ. ಅವ್ರು ಏನು ತೀರ್ಮಾನ ತಗೋತಾರೆ ಅದಕ್ಕೆ ನಾವು ಬದ್ಧರಾಗಿರ್ತೀವಿ. ಅಲ್ಲ, ವಿರೋಧ ಪಕ್ಷದವ್ರಿಗೆ ಏನು ಕೆಲಸ ಮತ್ತು ಮಾಡಬೇಕಲ್ಲ. ಅವರು ವಿರೋಧ ಪಕ್ಷದವರು ಮಾತುಕತೆ ಆಗೈತಿ ಬಿಟ್ಟೈತಿ ಅವ್ರು ಹೇಳಕ್ಕೆ ನಮ್ಮ ಪಾರ್ಟಿದಕ್ಕೇನು, ಅವರು ನಮ್ಮ ಪಕ್ಷದ ಆಂತರಿಕ ವಿಚಾರ, ನಮ್ಮ ಪಕ್ಷದ ಹೈಕಮಾಂಡ್, ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ನಿರ್ಧಾರ ತೆಗೆದುಕೋ. ಯಾವುದು ಅಲ್ರಿ, ನಮ್ದು ಏನಿದ್ರು ಹೈಕಮಾಂಡ್ ನಮ್ಗೆ ಯಾರಿಗೂ MLಗಳಿಗೆ ಮಾತಾಡಬಾರ್ದಂತಾರೆ. ಹೈಕಮಾಂಡ್ ತೀರ್ಮಾನ ಅಂತಿಮ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.